ವಿಷ್ಣು ಬೇರೆ ಸಮಾಜದವ್ರನ್ನ ಮದ್ವೆ ಆಗಿದ್ದ. ಆದ್ರಿಂದ ಅವನನ್ನ ಬೇರೆ ಮನೆ ಮಾಡಿ ದೂರ ಇಟ್ಟಿದ್ರು. ವಿಷ್ಣು ಮತ್ತೆ ಅಪರ್ಣ ಅವರ ಮಗಳು ಪಲ್ಲವಿ ಜೊತೆ ಊರ್ ಹೊರಗೆ ಇರ್ತಾ ಇದ್ರು. ದಿನ ಬೆಳಿಗ್ಗೆ ವಿಷ್ಣು ಕೂಲಿ ಕೆಲ್ಸಕ್ಕೋಸ್ಕರ ಬೇರೆ ಹಳ್ಳಿಗೆ ಹೋಗ್ಬಿಡ್ತಿದ್ದ. ದಾರಿಯಲ್ಲಿ ಅವನು ಪಲ್ಲವಿನ ಅವಳ ಸ್ಕೂಲ್ಗೆ ಬಿಡ್ತಿದ್ದ. ಇಲ್ಲಿ ಮನೆಯಲ್ಲಿ ಅಪರ್ಣ ಒಬ್ಳೇ ಇರ್ತಿದ್ಲು. ಎಲ್ಲ ಮನೆ ಕೆಲ್ಸ ಮಾಡಿದ್ಮೇಲೂ ಅವಳತ್ರ ಇನ್ನೂ ಸಮಯ ಉಳ್ದಿರ್ತಿತ್ತು. ಅದಕ್ಕೆ ಅವಳು ನದಿಯಲ್ಲಿ ಮೀನುಗಳನ್ನ ಹಿಡಿತಿದ್ಲು. ದಿನ ಮೀನುಗಳನ್ನ ಹಿಡ್ದು ಅವಳು ಅದರಲ್ಲಿ ತುಂಬಾನೇ ಎಕ್ಸ್ಪರ್ಟ್ ಆಗ್ಬಿಟ್ಟಿದ್ಲು. ಈಗ ಅವಳು ಅವಳ ಕೈಯಿಂದಾನೇ ಮೀನುಗಳನ್ನ ಹಿಡಿತಿದ್ಲು. ಇದೆಷ್ಟ್ ಚೆನ್ನಾಗಿದೆಯಲ್ಲ, ಇವತ್ತು ನಾನು ಫಿಶ್ ಫ್ರೈ ಮಾಡ್ತೀನಿ. ಅವಳು ಮೀನುಗಳನ್ನ ಹಿಡಿದು ಅದನ್ನ ಅವ್ರ ಮನೆಗೆ ತಗೊಂಡ್ ಬಂದು ಅದನ್ನ ಕ್ಲೀನ್ ಮಾಡಿ ಅಡ್ಗೆ ಮಾಡ್ತಿದ್ಲು. ಇದ್ರ ವಾಸನೆ ಅಂತೂ ಬಹಳ ಚೆನ್ನಾಗ್ ಬರ್ತಿದ್ಯಲ್ಲ, ಇದ್ರ ರುಚಿ ಕೂಡ ಚೆನ್ನಾಗೇ ಇರಬಹುದೇನೋ. ಸಂಜೆ ವಿಷ್ಣು ಮತ್ತೆ ಪಲ್ಲವಿ ಮನೆಗ್ ಬರ್ತಿದ್ದಾಗ ಅಪರ್ಣ ಅವ್ರಿಗೆ ಊಟದ ಜೊತೆ ಮೀನುಗಳನ್ನು ಕೊಡ್ತಿದ್ಲು. ರುಚಿ ನೋಡಿ ಹೇಳು, ಇವತ್ ಹೇಗಿದೆ ಅಂತ. ಅಮ್ಮ, ಇದ್ರಲ್ಲಿ ರುಚಿ ನೋಡೋದೇನಿದೆ, ನೀವ್ ಮಾಡಿದ್ರೆ ಅದು ಚೆನ್ನಾಗೇ ಇರುತ್ತಲ್ವಾ? ಹೌದಾ? ಹಾಗಾ? ಹೌದಮ್ಮ, ನೀವ್ ಮಾಡಿರೋ ಎಲ್ಲ ಅಡ್ಗೆನೂ ನನ್ ಸ್ನೇಹಿತರಿಗೆ ನಾನ್ ಕೊಟ್ಟಾಗ ಅವ್ರೆಲ್ರೂ ಪೂರ್ತಿ ಡಬ್ಬಿನೇ ಖಾಲಿ ಮಾಡ್ಬಿಡ್ತಾರೆ. ಆಮೇಲೆ ಹೇಳ್ತಾರೆ ನಿಮ್ಮಮ್ಮ ತುಂಬಾ ಚೆನ್ನಾಗಿ ಮೀನ್ ಮಾಡ್ತಾರೆ ಅಂತ. ಅದಂತೂ ಒಳ್ಳೆ ವಿಷಯ. ಹೌದಪ್ಪ, ಹೌದು. ಮೀನ್ ಸಾರಂತೂ ತುಂಬಾ ಚೆನ್ನಾಗ್ ಮಾಡ್ತೀಯ ನೀನು. ನಿನ್ ರೀತಿ ಯಾರು ಮಾಡಕ್ಕೆ ಆಗಲ್ಲಪ್ಪ. ಮೀನು ಅಂದ್ರೆ ಜ್ಞಾಪಕ ಬಂತು. ನಾನು ಅನ್ಕೋತಿದೀನಿ, ದಿನಾ ನಾನು ಎಷ್ಟೊಂದ್ ಮೀನುಗಳನ್ನ ಹಿಡಿದು ಅದನ್ನ ಮಾರ್ಕೆಟ್ ಅಲ್ಲಿ ಮಾರಿದ್ರೆ ನನ್ಗೂ ಸ್ವಲ್ಪ ದುಡ್ಡಾಗತ್ತಲ್ವಾ? ಹೌದು, ನೀನು ಮಾರ್ಬೋದು. ನೀನು ಸಾಕಷ್ಟು ಮೀನ್ ಹಿಡಿತೀಯ. ಮಾರ್ಬೋದು. ಹಾಗಾದ್ರೆ ನಾಳೆಯಿಂದನೇ ಕೆಲ್ಸ ಶುರು ಮಾಡ್ತೀನಿ. ಮಾರನೇ ದಿನ ಅಪರ್ಣ ಬಹಳಷ್ಟು ಮೀನುಗಳನ್ನ ಹಿಡಿದ್ಲು. ಆಮೇಲೆ ಅದನ್ನ ಒಂದು ಮಕ್ರಿಯಲ್ಲಿ ಇಟ್ಕೊಂಡು ಮಾರ್ಕೆಟ್ಗೆ ಹೊರಟ್ಲು. ತಾಜಾ ತಾಜಾ ಮೀನುಗಳು, ಇವತ್ತೇ ಹಿಡಿದಿರೋಂತ ಮೀನುಗಳು, ಎಲ್ರೂ ಬನ್ನಿ. ಸಿಹಿ ನೀರಿನ ಮೀನುಗಳ? ಇಲ್ಲ ಅಕ್ಕ, ಇದು ಉಪ್ಪು ನೀರಿನ ಮೀನು, ಸಮುದ್ರದ್ದು. ಇಲ್ಲ, ನನಗ್ ಬೇಡ. ಬಹಳಷ್ಟು ಜನ ಅಪರ್ಣ ಹತ್ರ ಮೀನುಗಳನ್ನ ನೋಡಕ್ ಬಂದ್ರು. ಆದ್ರೆ ಬಹಳ ಕಡಿಮೆ ಜನ ಮೀನನ್ನ ಕೊಂಡ್ಕೊಂಡ್ರು. ಇದನ್ನ ನೋಡಿ ಅಪರ್ಣ ನಿರಾಶೆಗೊಂಡ್ಲು. ಏನು ಪರವಾಗಿಲ್ಲ, ಇವತ್ತಂತೂ ಮೊದಲನೇ ದಿನ. ಸ್ವಲ್ಪ ದಿನ ಆದ್ಮೇಲೆ ಎಲ್ರೂ ಮೀನುಗಳನ್ನ ಕೊಂಡ್ಕೊಳ್ಬೋದು. ಅಪರ್ಣ ಅವಳಿಗವಳೆ ಸಾಂತ್ವನ ಹೇಳ್ಕೊಂಡ್ಲು. ಆಮೇಲೆ ಮಕ್ರಿ ತಗೊಂಡು ಮನೆ ಕಡೆ ಹೊರಟ್ಲು. ಮಾರನೇ ದಿನ ಕೂಡ ಅಪರ್ಣ ತಾಜಾ ಮೀನುಗಳನ್ನ ಹಿಡಿದ್ಲು. ಮತ್ತೆ ಅದನ್ನ ಮಾರೋದಕ್ಕೆ ಮಾರ್ಕೆಟ್ ಬಂದ್ಲು. ಮೀನುಗಳು ತಗೊಳ್ಳಿ, ತಾಜಾ ತಾಜಾ ಮೀನುಗಳು. ಇವತ್ತು ಕೂಡ ಅದೇ ಪರಿಸ್ಥಿತಿ. ಮೀನುಗಳು ಮಾರಾಟ ಆಗ್ಲೇ ಇಲ್ಲ. ಇದೇ ರೀತಿ ಬಹಳ ದಿನಗಳು ಆಗ್ತಾನೆ ಇತ್ತು. ಮತ್ತೆ ಅಪರ್ಣ ಪೂರ್ತಿ ನಿರಾಶೆಗೊಂಡ್ಲು. ಮೀನುಗಳು ತುಂಬಿದ ಮಕ್ರಿನ ತಗೊಂಡು ಅವಳು ಮನೆಗ್ ಬಂದ್ಲು. ಅವಳು ಬಹಳ ಸಪ್ಪಗೆ ಕುತ್ಕೊಂಡು ಅಡ್ಗೆ ಮಾಡಿದ್ಲು. ವಿಷ್ಣು ಮನೆಗ್ ಬಂದಾಗ ಅವನ್ಗೆ ಗೊತ್ತಾಯ್ತು ಅವನ ಹೆಂಡತಿ ಮೂಡು ಸರಿ ಇಲ್ಲ ಅಂತ. ಏನಾಯ್ತು ಅಪರ್ಣ? ಅನ್ಕೊಂಡಿದ್ದೆ ಮೀನುಗಳನ್ನ ಮಾರಿ ಸ್ವಲ್ಪ ದುಡ್ಡು ಸಂಪಾದನೆ ಮಾಡಬಹುದು ಅಂತ. ಆದ್ರೆ ನನ್ ಮೀನುಗಳನ್ನ ಯಾರು ತಗೊಳ್ಳೋದೇ ಇಲ್ಲ. ನೀನು ಮೀನ್ ಮಾರೋದ್ಕಿಂತ ನೀನು ಮೀನ್ ಊಟವನ್ನ ಮಾರ್ಬೋದು. ಎಲ್ರು ತಗೋತಾರೆ. ಅಯ್ಯೋ, ನೀವು ಕೂಡ ನನಗ್ ತಮಾಷೆ ಮಾಡ್ಬೇಡಿ. ಅರೆ ಇಲ್ಲ, ನಾನು ನಿಜವನ್ನ ಹೇಳ್ತಾ ಇದ್ದೀನಿ. ನೀನ್ ಮಾರೋ ಆ ಮೀನ್ ಸಾರು ತುಂಬಾ ರುಚಿಯಾಗಿರುತ್ತೆ. ನೀನು ಮೀನ್ ಕೊಂಡ್ಕೊಳ್ಳಲ್ಲ, ನೀನೇ ಹಿಡಿಯುತ್ತಾನೆ. ಆದ್ರಿಂದ ಕಮ್ಮಿ ಬೆಲೆಗೆ ಮಾರ್ಬೋದು. ಒಂದ್ಸತಿ ಯೋಚನೆ ಮಾಡು. ವಿಷ್ಣು ಈ ಮಾತನ್ನ ಹೇಳಿ ಮನೆಯಿಂದ ಹೊರಗೆ ಹೊರಟೋದ. ಅದಾದ್ಮೇಲೆ ಅಪರ್ಣ ಈ ಮಾತನ್ನ ಯೋಚನೆ ಮಾಡ್ತಿದ್ಲು. ನನಗ್ ಗೊತ್ತಿರೋ ಹಾಗೆ ಎಲ್ರೂ ನನ್ನ ಅಡ್ಗೆನ ಇಷ್ಟ ಪಡ್ತಾರಲ್ಲ, ಹಾಗಾದ್ರೆ ನಾನು ಒಂದ್ಸತಿ ಪ್ರಯತ್ನ ಪಡ್ಬೋದಲ್ಲ. ಹೇಗಿದ್ರು ನನಗೆ ದುಡ್ಡು ತಾನೇ ಸಂಪಾದನೆ ಮಾಡ್ಬೇಕು. ಅದನ್ನ ಮೀನಿಂದ ಆದ್ರೂ ತಗೊಳ್ತೀನಿ ಅಥವಾ ಮೀನಿನ ಅಡ್ಗೆಯಿಂದ ಆದ್ರೂ ಏನ್ ಡಿಫ್ರೆನ್ಸ್ ಆಗತ್ತೆ? ಈಗ ಅಪರ್ಣ ಮುಖದಲ್ಲಿ ನಗು ಬಂತು. ಈಗ ಅವಳು ಇನ್ನೊಂದ್ಸಾರಿ ಪ್ರಯತ್ನ ಪಡಕ್ಕೆ ರೆಡಿ ಆದ್ಲು. ಮಾರನೇ ದಿನ ಅಪರ್ಣ ತಾಜಾ ಮೀನುಗಳನ್ನ ಹಿಡಿದ್ಲು. ಮತ್ತೆ ಅದನ್ನ ಅಡ್ಗೆ ಮಾಡಿದ್ಲು. ಎಲ್ಲ ರೆಡಿ ಆದ್ಮೇಲೆ ಅವಳು ಒಂದು ಡಬ್ಬದಲ್ಲಿ ಮೀನು, ಇನ್ನೊಂದು ಡಬ್ಬದಲ್ಲಿ ದೋಸೆ ತಗೊಂಡ್ಲು. ಮತ್ತೆ ಅವಳು ಅದನ್ನ ತಗೊಂಡು ಮನೆಯಿಂದ ಹೊರಟ್ಲು. ಅಪರ್ಣ ಮಾರ್ಕೆಟ್ ತಲುಪಿದ್ಲು. ಮೀನ್ ಫ್ರೈ, ಬರೀ 25 ರೂಪಾಯಲ್ಲಿ ಮೀನ್ ಫ್ರೈ. ಮೀನಿನ ಫ್ರೈ ಅಂದ ಕೂಡ್ಲೆ ಗ್ರಾಹಕರು ಅಲ್ಲಿ ಓಡ್ ಬಂದ್ರು. ಫ್ರೆಶ್ ಮೀನ್ ತಾನೆ?
ಹೌದು, ಇವತ್ ಬೆಳಗ್ಗೆನೆ ಹಿಡ್ದಿದ್ದು. ಸರಿ ಸರಿ, ನಂಗೆ 1 ಪ್ಲೇಟ್ ಕೊಡಮ್ಮ. ಅಪರ್ಣ ಆ ಮನುಷ್ಯನಿಗೆ ಒಂದು ಫಿಶ್ ಫ್ರೈ ಕೊಟ್ಲು. ಅವನು ಅಲ್ಲೇ ನಿಂತ್ಕೊಂಡು ಅದನ್ನ ತಿಂದ. ಅವಳ ಮೀನಿನ ಸುವಾಸನೆ ಹರಡ್ತು. ನಂತರ ಬಹಳಷ್ಟು ಗ್ರಾಹಕರು ಅಲ್ಲಿಗೆ ಬಂದ್ರು. ನಂಗೂ ಕೂಡ 1 ಪ್ಲೇಟ್ ಕೊಡಿ. ಸರಿ. ಗ್ರಾಹಕರು ಬರ್ತಾ ಇದ್ದ ಹಾಗೆ ಅಪರ್ಣ ಅವ್ರಿಗೆಲ್ರಿಗೂ ಫಿಶ್ ಫ್ರೈನ ಕೊಡ್ತಾನೆ ಇದ್ಲು. ಅವಳು ಖುಷಿ ಪಟ್ಲು. 1 ಪ್ಲೇಟ್ಗೆ ಅವಳಿಗೆ 25 ರೂಪಾಯಿ ಸಿಕ್ತಿತ್ತು. ಮತ್ತೆ ಸ್ವಲ್ಪ ಹೊತ್ತಲ್ಲೇ ಅವಳ ಮೀನು ಮತ್ತೆ ದೋಸೆ 2 ಖಾಲಿ ಆಯ್ತು. ಮತ್ತೆ ಅವಳು ಮನೆ ಕಡೆ ಹೊರಟ್ಬಿಟ್ಲು. ಸಂಜೆ ವಿಷ್ಣು ಮನೆಗ್ ಬಂದಾಗ ಅಪರ್ಣ ವಿಷ್ಣು ಮುಂದೆ ಜಲೇಬಿ ಇಟ್ಲು. ಜಲೇಬಿ? ಅರೆ, ಇದೇನೋ ಸ್ಪೆಷಲ್ ಆಗಿದೆ. ನೀವು ತಿನ್ನಿ, ನಾನ್ ಹೇಳ್ತೀನಿ. 3 ಜನ ಜಿಲೇಬಿ ತಿಂತಾ ಇದ್ರು. ಮತ್ತೆ ಅಪರ್ಣ ಇವತ್ ನಡೆದಿದ್ದನ್ನೆಲ್ಲ ವಿಷ್ಣುಗ್ ಹೇಳಿದ್ಲು. ನಾನ್ ಹೇಳ್ದೆ ತಾನೆ, ನೀನ್ ಮಾಡೋ ಮೀನೂಟ ಎಲ್ರಿಗೂ ತುಂಬಾ ಇಷ್ಟ ಆಗತ್ತೆ ಅಂತ. ನಂಗೂ ಮೀನೂಟವನ್ನ ಬಡ್ಸು, ನಾನು ತಿಂತೀನಿ. ಅರೆ ರೇ, ಎಲ್ಲ ಮಾರಾಟ ಆಗೋಯ್ತಲ್ಲ. ಏನು? ಮತ್ತೆ ಅವತ್ತಿಂದ ಅಪರ್ಣ ಫಿಶ್ ಫ್ರೈ ಬಹಳ ಚೆನ್ನಾಗಿ ವ್ಯಾಪಾರ ಆಗ್ತಿತ್ತು. ಎಲ್ರೂ ಅವಳು ಯಾವಾಗ ಅಂಗಡಿ ತೆಗಿತಾಳೆ ಅಂತ ಕಾಯ್ಕೊಂಡ್ ಕೂತಿರ್ತಿದ್ರು. ಅವ್ರು ನೋಡಿ, ಮೀನೂಟ ಮಾರೋರು ಬಂದ್ಬಿಟ್ರು. ಅವಳು ಬರ್ತಾ ಇದ್ದ ಹಾಗೆ ಅವಳ ಸುತ್ತಮುತ್ತ ಜನ ಸೇರ್ತಿದ್ರು. ಅವಳು ಸಂಪಾದನೆ ಮಾಡಿದ ಹಣದಿಂದ ಅಪರ್ಣ ಮನೆ ರಿಪೇರಿ ಮಾಡಿಸಿದ್ಲು. ವಿಷ್ಣು ಕೂಡ ಫಿಶ್ ಫ್ರೈ ಮಾಡೋದ್ರಲ್ಲಿ ಅಪರ್ಣಗೆ ಸಹಾಯ ಮಾಡ್ತಿದ್ದ. ವಿಷ್ಣು ಕೂಲಿ ಕೆಲಸ ಮಾಡೋದನ್ನ ಬಿಟ್ಬಿಟ್ಟ. ಗಂಡ ಹೆಂಡತಿ ಇಬ್ರು ಸೇರ್ಕೊಂಡು ಫಿಶ್ ಫ್ರೈ ಮತ್ತೆ ದೋಸೆ ಮಾರ್ತಿದ್ರು. ಮಾರ್ಕೆಟ್ ಅಲ್ಲಿ ಅವ್ರ ಅಂಗಡಿ ಕೂಡ ಶುರುವಾಯ್ತು. ಮತ್ತೆ ಇವ್ರ ಬಿಸ್ನೆಸ್ ಕೂಡ ಚೆನ್ನಾಗಾಯ್ತು. ಸ್ವಲ್ಪನೇ ದಿನದಲ್ಲಿ ಪೂರ್ತಿ ಹಳ್ಳಿಯಲ್ಲಿ ಅಪರ್ಣ ಫಿಶ್ ಫ್ರೈ ಫೇಮಸ್ ಆಯ್ತು. ಈಗ ಅವಳ ಪೂರ್ತಿ ಫ್ಯಾಮಿಲಿ ಇದೇ ಕೆಲಸದಲ್ಲಿ ತೊಡಗ್ತು. ರಾಮ್ನಗರದಲ್ಲಿ ಸೋಹನ್ ಹೆಸರಿನ ಒಬ್ಬ ಮೀನುಗಾರ ಇದ್ದ. ಅವನ ಹತ್ರ ತುಂಬಾ ದೊಡ್ಡ ಬಲೆ ಇತ್ತು. ಅವನು ಪ್ರತಿದಿನ ನದಿಗ್ ಹೋಗಿ ತುಂಬಾ ಮೀನುಗಳನ್ನ ಹಿಡ್ಕೊಂಡು ಬರ್ತಿದ್ದ. ಸೋಹನ್ ಆ ಹಳ್ಳಿನಲ್ಲೇ ತುಂಬಾ ದೊಡ್ಡ ಮೀನುಗಾರ ಆಗಿದ್ದ. ಬೇರೆ ಮೀನುಗಾರರು ಅವನನ್ನ ನೋಡಿ ಹೊಟ್ಟೆ ಹೊಡ್ಕೋತಾ ಇದ್ರು. ಆದ್ರೆ ಸೋಹನ್ ಪ್ರತಿದಿನ ಸಿಕ್ಕಾಪಟ್ಟೆ ಮೀನನ್ನ ಹಿಡ್ಕೊಂಡ್ ಬಂದು ಮಾರ್ಕೆಟ್ ತಗೊಂಡ್ ಹೋಗಿ ಅದನ್ನ ಮಾರ್ತಿದ್ದ. ಅರೆ ಸೋಹನ್ ಅಣ್ಣ, ನೀನ್ ಇಷ್ಟೆಲ್ಲ ಮೀನ್ಗಳನ್ನ ಹಿಡ್ಕೊಂಡ್ ಬರ್ತೀಯಾ? ನಿನಗಂತೂ ಒಳ್ಳೆ ಸಂಪಾದನೆ ಆಗ್ಬೋದು ಅಲ್ವಾ? ಏನೆಲ್ಲ ಇದೆಯೋ ಎಲ್ಲ ದೇವರು ಕೊಟ್ಟಿರೋ ಕೃಪೆ. ಅವರಿಂದಾನೇ ನನಗೇನೋ ಒಳ್ಳೇದ್ ನಡೀತಾ ಇದೆ. ನಡಿ, ಹಾಗಾದ್ರೆ ಇದೇ ವಿಷಯಕ್ಕೆ ನಿನ್ ಕಡೆಯಿಂದ ನಮಗೆಲ್ಲರಿಗೂ ಪಾರ್ಟಿ. ಇದೇ ತರ ಸೋಹನ್ನ ಮೀನಿನ ವ್ಯಾಪಾರ ತುಂಬಾ ಚೆನ್ನಾಗ್ ನಡೀತಿತ್ತು. ಸೋಹನ್ ಮನ್ಸಿಂದ ತುಂಬಾ ಒಳ್ಳೆಯವನಾಗಿದ್ದ. ಹಾಗಾಗಿ ಅವನ ಸ್ನೇಹಿತರು ಯಾವಾಗ್ಲೂ ಅವನ ಹತ್ರ ದುಡ್ಡು ಇಸ್ಕೊತಾ ಇದ್ರು. ಆದ್ರೆ ಈ ವಿಷಯಕ್ಕೆ ಅವನ್ ಹೆಂಡತಿ ವಿಮ್ಲಾಗೆ ಯಾವಾಗ್ಲೂ ಕೋಪ ಬರ್ತಿತ್ತು. ಇಲ್ಲಿವರೆಗೂ ಸಮಾಜ ಸೇವೆ ಮಾಡಿ ಯಾರಿಗೇನ್ ಸಿಕ್ಕಿದೆ? ಮತ್ತೆ ಸಮಾಜ ಸೇವೆ ಮಾಡೋ ಅಗತ್ಯ ಆದ್ರೂ ಏನಿದೆ? ಆ ದೇವ್ರು ಎಲ್ರಿಗೂ ಕೈಕಾಲ್ ಕೊಟ್ಟಿದ್ದಾನೆ. ಕಷ್ಟ ಪಡ್ಲಿ, ಸುಖ ಪಡ್ಲಿ ಅಲ್ವಾ? ನೀನ್ ಹೇಳೋದು ಸರಿನೇ ಭಾಗ್ಯವಾನ್. ಆದ್ರೆ ನಮಗಿವಾಗ ಯಾವುದೇ ವಸ್ತುವಿನ ಅವಶ್ಯಕತೆ ಇಲ್ಲ. ಹಾಗೂ ಇಲ್ಲಿ ಗೆಳೆಯರೊಂದಿಗೆ ಪಾರ್ಟಿ ಮಾಡೋದ್ರಲ್ಲಿ ಏನ್ ತಪ್ಪಿದೆ? ಇದೆಲ್ಲ ಕೇವಲ ತೋರ್ಪಡಿಕೆ ಅಷ್ಟೇ. ಅಗತ್ಯ ಬಿದ್ದಾಗ ಯಾರು ಸಹಾಯಕ್ ಬರಲ್ಲ. ಒಂದು ದಿನ ಸೋಹನ್ನ ಹಳೆ ಸ್ನೇಹಿತ ರಮೇಶ್ ಸೋಹನ್ನ ಭೇಟಿ ಮಾಡಕ್ ಬರ್ತಾನೆ. ರಮೇಶ್ ತುಂಬಾ ದಿನದಿಂದ ಸೋಹನ್ ದುಡ್ಡು ಮೇಲೆ ಒಂದು ಕಣ್ಣು ಹಾಕಿದ್ದ. ಏನ್ ಸಮಾಚಾರ? ನೀನಂತೂ ಬಹಳ ಸುಂದರವಾದ ಮನೆ ಮಾಡಿದ್ಯಾ. ಆದ್ರೆ ಏನ್ ಹೇಳೋದು, ನನಗಂತೂ ನನ್ ಬಿಸ್ನೆಸ್ ಅಲ್ಲಿ ತುಂಬಾ ನಷ್ಟವಾಗಿದೆ. 2 ಹೊತ್ತಿನ ಊಟ ಕೂಡ ಬಹಳ ಕಷ್ಟವಾಗಿ ಸಿಗ್ತಾ ಇದೆ. ಇದಂತೂ ಬಹಳ ಕೆಟ್ಟದಾಗಿದೆ. ನಿನಗೇನಾದ್ರೂ ಬೇಕಾದ್ರೆ ನನ್ನ ಹತ್ರ ಕೇಳು. ಆದ್ರೆ ರಮೇಶ್ ಅಣ್ಣ, ನೀವ್ ಹಾಕೊಂಡಿರೋ ಬಟ್ಟೆ ಮತ್ತೆ ಶೂನ ನೋಡಿದ್ರೆ ಹಾಗ ಅನ್ನಿಸ್ತಾ ಇಲ್ವಲ್ಲ? ಊಟಕ್ಕೂ ನಿಮ್ ಹತ್ರ ದುಡ್ಡಿಲ್ಲ ಅನ್ನೋ ತರ. ನಿಮ್ ಹೊಟ್ಟೆ ನಿಮ್ ಶರ್ಟ್ ಬಟನ್ ಇಂದ ಹೊರಗ್ ಬರ್ತಾ ಇದೆ, ನೋಡ್ಕೊಳ್ಳಿ. ಇದೆಲ್ಲ ಮುಂಚೆದು. ಈಗ ನಾವು ಹೊಸದಾಗಿ ತಗೊಳ್ಳೋದಿಕ್ಕೆ ದುಡ್ಡೆಲ್ಲಿದೆ? ಸೋಹನ್ ರಮೇಶ್ ಅಳೋದನ್ನ ನೋಡಿ ಅವನಿಗೆ ಸ್ವಲ್ಪ ದುಡ್ಡನ್ನ ಸಾಲ್ವಾ ಕೊಡ್ತಾನೆ. ರಮೇಶ್ ಅಲ್ಲಿಂದ ಖುಷಿ ಖುಷಿಯಿಂದ ವಾಪಸ್ ಹೊರಟೋಗ್ತಾನೆ. ಆದ್ರೆ ವಿಮ್ಲಾ ಸೋಹನ್ ಮೇಲೆ ಕೋಪ ಮಾಡ್ಕೋತಾಳೆ. ಸೋಹನ್ಗೆ ಯಾವಾಗ್ಲೂ ಅನ್ನಿಸ್ತಾ ಇತ್ತು ವಿಮ್ಲಾ ಒಳ್ಳೆ ಕೆಲ್ಸ ಮಾಡೋದನ್ನ ತಡಿತಾಳೆ ಅಂತ. ಆದ್ರೆ ಹಾಗಿರ್ಲಿಲ್ಲ. ಇವತ್ತಂತೂ ಬಹಳ ಮೀನುಗಳು ಸಿಕ್ಕಿದಾವೆ. ಒಳ್ಳೆ ಸಂಪಾದನೆ ಆಗುತ್ತೆ. ಇದನ್ ತಗೊಂಡೋಗಿ ಮಾರ್ಕೆಟ್ ಅಲ್ಲಿ ಮಾರ್ತೀನಿ. ಸೋಹನ್ ತರ್ತಾ ಇದ್ದಿದ್ ಮೀನು ಆ ಕೂಡ್ಲೆ ವ್ಯಾಪಾರ ಆಗೋಗ್ತಿತ್ತು. ಅದನ್ನ ನೋಡಿ ಸೋಹನ್ಗೆ ಖುಷಿ ಆಗ್ತಿತ್ತು. ಆ ಕೂಡ್ಲೆ ತನ್ನ ಐಟಮ್ ಅನ್ನ ತಗೊಂಡು ವಾಪಸ್ ಮನೆಗ್ ಹೋಗ್ತಿದ್ದ. ಏನಾಯ್ತು, ಇವತ್ತು ಬೇಗ ಮನೆಗ್ ಬಂದ್ಬಿಟ್ಟಿದೀರಾ? ಜಾಸ್ತಿ ಮೀನ್ ಸಿಕ್ಕಿರ್ಲಿಲ್ವಾ ಇವತ್ತು? ಏನ್ ಹೇಳಿ ಭಾಗ್ಯವಾನ್, ಇವತ್ತಂತೂ ಒಳ್ಳೆ ವ್ಯಾಪಾರವಾಯ್ತು. ಎಲ್ಲಾ ಮೀನುಗಳು ತುಂಬಾ ಚೆನ್ನಾಗಿ ಮಾರಾಟವಾಯ್ತು. ಸ್ವಲ್ಪ ಹೊತ್ತಿನ ನಂತರ
ಸೋಹನ್ ಮನೆ ಹೊರಗಡೆ ಜನಗಳು ಗುಂಪು ಸೇರತ್ತೆ. ಎಲ್ರೂ ಸೋಹನ್ಗೆ ಧಿಕ್ಕಾರ ಅಂತ ಕೂಗ್ತಿರ್ತಾರೆ. ಸೋಹನ್ ಮತ್ತೆ ವಿಮ್ಲಾಗೆ ಏನ್ ನಡೀತಿದೆ ಅಂತ ಅರ್ಥನೇ ಆಗೋದಿಲ್ಲ. ಈ ಜನಗಳು ಯಾಕೆ ಕೂಗ್ತಿದ್ದಾರೆ? ಗೊತ್ತಿಲ್ಲ, ನಡಿ ಹೊರಗ್ ಹೋಗಿ ನೋಡೋಣ. ಸೋಹನ್ ಮತ್ತೆ ವಿಮ್ಲಾ ಹೊರಗ್ ಹೋಗ್ತಾರೆ. ಅಲ್ಲಿ ಜನಗಳು ತುಂಬಾ ಕೋಪದಲ್ಲಿರ್ತಾರೆ. ಏನಾಯ್ತು ಅಣ್ಣಂದಿರ, ನೀವೆಲ್ಲ ಇಷ್ಟು ಕೋಪದಿಂದ ಇಲ್ಯಾಕ್ ಕೂಗ್ತಾ ಇದ್ದೀರಾ? ನಿನ್ನ ಮೀನ್ಗಳನ್ನ ತಿಂದು ಇಲ್ಲಿ ಎಲ್ಲರ ಮನೆಯಲ್ಲಿ ಹುಷಾರ್ ತಪ್ಪಿದ್ದಾರೆ, ಹಾಗೂ ಕೆಲವರಂತೂ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಾರೆ. ಇದೆಲ್ಲ ಹೇಗಾಗಕ್ ಸಾಧ್ಯ? ನಾನಂತೂ ಎಂದಿನಂತೆ ಕೆರೆಯಿಂದ ಫ್ರೆಶ್ ಮೀನನ್ನ ತಂದಿದ್ದೀನಿ. ಅದ್ರ ಬಗ್ಗೆ ಎಲ್ಲ ನಮಗ್ ಗೊತ್ತಿಲ್ಲ. ನೀನು ಇವರೆಲ್ಲರ ದುಡ್ಡನ್ನ ವಾಪಸ್ ನೀಡ್ಲೇಬೇಕು, ಹಾಗೂ ಜೊತೆಗೆ ಎಲ್ಲರ ಚಿಕಿತ್ಸೆಯ ದುಡ್ಡನ್ನ ನೀನೇ ನೋಡ್ಕೊಳ್ಬೇಕು, ಹಾಗೂ ಸಹಾಯಧನನೂ ನೀಡಬೇಕು. ಸೋಹನ್ಗೆ ಅರ್ಥನೇ ಆಗ್ತಿರೋದಿಲ್ಲ ಇದೆಲ್ಲ ಹೇಗಾಯ್ತು ಅನ್ನೋದು. ಆದ್ರೆ ಸೋಹನ್ ತುಂಬಾ ಒಳ್ಳೆ ಮನಸ್ಸಿನ ಮನುಷ್ಯ ಆಗಿದ್ದ. ಹಾಗಾಗಿ ಎಲ್ರಿಗೂ ಅವ್ರವ್ರ ದುಡ್ಡನ್ನ ಕೊಟ್ಬಿಡ್ತಾನೆ. ಮತ್ತೆ ಹುಷಾರಿಲ್ದೆ ಅಡ್ಮಿಟ್ ಆಗಿರೋರ್ನ ಕೂಡ ನೋಡೋದಿಕ್ಕೆ ಹಾಸ್ಪಿಟಲ್ಗೆ ಹೋಗ್ತಾನೆ. ಈಗ ನಮ್ ಹತ್ರ ಜಾಸ್ತಿ ದುಡ್ಡು ಉಳ್ದಿಲ್ಲ. ಆ ಹಾಳಾಗಿರೋ ಮೀನನ್ನ ತಿಂದು ಹುಷಾರ್ ತಪ್ಪಿರೋರ್ಗೆ ನೀವ್ ದುಡ್ಡು ಕೊಟ್ಟು ಖರ್ಚು ಮಾಡಿದೀರಾ. ಇನ್ನು ಕೇವಲ ಈ ಮನೆ ಹಾಗೂ ನನ್ನ ದೋಣಿ ಉಳಿದಿದೆ. ದೋಣಿ ಮಾರಿದ್ರೆ ಸಂಪಾದನೆ ಎಲ್ಲಿಂದ ಆಗುತ್ತೆ? ನಾವು ಈ ಮನೆನ ಮಾರ್ಲೇಬೇಕು. ಆಯ್ತು, ನಾನು ಬೇಕಾದ್ರೆ ನನ್ನ ಜೀವನನ ನದಿ ದಡದಲ್ಲಿ ನಿಮ್ ಜೊತೆ ಕಳೆಯಕ್ ಇಷ್ಟಪಡ್ತೀನಿ. ಸೋಹನ್ ತನ್ನ ಮನೆನ ಮಾರ್ಬಿಡ್ತಾನೆ. ಸೋಹನ್ ಮತ್ತೆ ವಿಮ್ಲಾ ತಮ್ಮ ದೋಣಿನಲ್ಲಿ ವಾಸ ಮಾಡ್ತಾ ಇರ್ತಾರೆ. ಸೋಹನ್ ಪ್ರತಿದಿನದ ಹಾಗೆ ಮೀನನ್ನ ಹಿಡಿದು ಮಾರೋದಕ್ ಹೋಗ್ತಾನೆ. ಮೀನ್ ತಗೊಳ್ಳಿ, ಒಳ್ಳೆಯ ಮೀನು. ಇಡೀ ದಿನ ಕಳ್ದ್ ಹೋಗತ್ತೆ. ಆದ್ರೆ ಸೋಹನ್ ಹತ್ರ ಒಂದು ಮೀನು ವ್ಯಾಪಾರ ಆಗೋದಿಲ್ಲ. ಅವನಿಗೆ ಪಾಪ ಪೂರ್ತಿ ನಿರಾಶೆ ಆಗತ್ತೆ. ಅರೆ ಸೋಹನ್, ನಿಂದಂತೂ ಒಂದು ಮೀನು ಮಾರಾಟವಾಗಿಲ್ವಾ? ಏನ್ ಹೇಳಿ, ಬೆಳಗ್ಗೆಯಿಂದ ಪ್ರಯತ್ನ ಮಾಡ್ತಾ ಇದ್ದೀನಿ, ಆದ್ರೆ ಒಂದ್ ಮೀನ್ ಸಹ ಕೊಂಡ್ಕೊಂತಿಲ್ಲ. ಎಲ್ಲರೂ ನಿನ್ನ ಮೀನ್ಗಳಿಂದ ಭಯಭೀತರಾಗಿದ್ದಾರೆ. ಎಲ್ಲರಿಗೂ ತನ್ನ ಜೀವನೇ ಮುಖ್ಯ. ಯಾರು ಸಹ ತನ್ನ ಹೆಂಡತಿ ಮಕ್ಕಳು ಹುಷಾರ್ ತಪ್ಪೋದನ್ನ ಬಯಸೋದಿಲ್ಲ. ಆದ್ರೆ ಅದ್ರಲ್ಲಿ ನಮ್ದು ಯಾವ್ದೇ ತಪ್ಪಿರ್ಲಿಲ್ಲ, ಹಾಗೂ ನಾನು ನನ್ ತಪ್ಪನ್ನ ತಿದ್ಕೊಂಡಿದ್ದೀನಿ. ಆದ್ರೆ ನಾವೆಲ್ಲ ನಿಮ್ಮನ್ನ ನಂಬೋದಾದ್ರೂ ಹೇಗೆ? ಒಂದ್ಸಲ ಮೋಸ ಹೋದವರು ಮತ್ತೊಂದ್ಸತಿ ಮೋಸ ಮಾಡಲ್ಲ ಅಂತ ಏನ್ ಹೇಳಕ್ಕಾಗುತ್ತೆ? ಸೋಹನ್ ತನ್ನ ಸ್ನೇಹಿತನ ಬಾಯಲ್ಲಿ ಈ ಮಾತನ್ನ ಕೇಳಿ ಬೇಜಾರ್ ಮಾಡ್ಕೋತಾನೆ. ಮತ್ತೆ ವಾಪಸ್ ವಿಮ್ಲಾ ಇದ್ದಂತ ಜಾಗಕ್ಕೆ ದೋಣಿಗೆ ಹೋಗ್ತಾನೆ. ಏನಾಯ್ತು? ಬರೋದಕ್ಕೆ ಇವತ್ತು ತುಂಬಾ ತಡ ಆಯ್ತು. ಒಳ್ಳೆ ಸಂಪಾದನೆ ಆಗಿದೆ ಅನ್ಸತ್ತೆ ಅಲ್ವಾ? ಹಾಗೆಲ್ಲ ಏನೂ ಇಲ್ಲ. ಇವತ್ತು ಒಂದ್ ಮೀನು ಸಹ ಸೇಲ್ ಆಗಿಲ್ಲ. ಯಾರು ನಮ್ಮಿಂದ ಮೀನನ್ ತಗೊಳಕ್ಕೆ ರೆಡಿನೇ ಇಲ್ಲ. ಹಾಗಾದ್ರೆ ನೀವ್ ಯಾಕೆ ನಿಮ್ಮ ಫ್ರೆಂಡ್ ರಮೇಶ್ ಹತ್ರ ಸಹಾಯ ಕೇಳ್ಬಾರ್ದು? ನೀವು ಅಗತ್ಯ ಇದ್ದಾಗ ಅವನಿಗೆ ಸಹಾಯ ಮಾಡಿದ್ರಿ ಅಲ್ವಾ? ಇವಾಗ ಎಲ್ಲ ಬದಲಾಗಿದೆ. ಯಾವಾಗ ನನ್ನ ಹತ್ರ ದುಡ್ಡಿತ್ತೋ ಜನ ನನ್ನ ಹತ್ರ ಸಹಾಯ ಕೇಳಕ್ ಬರ್ತಾ ಇದ್ರು. ಆದ್ರೆ ಈಗ ಎಲ್ಲರೂ ನನ್ನ ಪರಿಸ್ಥಿತಿನ ನೋಡಿ ತಮಾಷೆ ಮಾಡ್ತಾ ಇದ್ದಾರೆ. ನಾವ್ ನಾಳೆ ಮತ್ತೆ ಮೀನನ್ನ ಹಿಡಿದು ನದಿ ಆ ಕಡೆ ಇರೋ ಹಳ್ಳಿಗೆ ಹೋಗ್ ಮಾರೋಣ. ಅಲ್ಲಿ ನಮ್ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಸರಿ, ಹಾಗಾದ್ರೆ ನೀನ್ ಹೇಳ್ತೀಯ ಅಂದ್ಮೇಲೆ ನಾನ್ ನಾಳೆ ಆ ಊರಿಗೆ ಹೋಗಿನೂ ನೋಡ್ಕೊಂಡ್ ಬರ್ತೀನಿ. ಮಾರನೇ ದಿನ ಗಂಡ ಹೆಂಡತಿ ಇಬ್ರು ಮೀನನ್ನ ಹಿಡಿಯೋದಿಕ್ಕೆ ಅಂತ ನದಿಗೆ ಅವರ ದೋಣಿನ ಹಾಕಿದಾಗ ಉಳ್ದಂತ ಮೀನ್ಗಾರರು ವಿರೋಧ ಮಾಡ್ತಾರೆ. ನೀನು ನದಿಯ ನೀರ್ ಮೇಲೆ ದೋಣಿನ ನಡ್ಸಕ್ಕೆ ಸಾಧ್ಯವಿಲ್ಲ. ಹಾಗ್ಯಾಕ್ ಹೇಳ್ತಾ ಇದೀರಾ ಮದನಣ್ಣ? ಮೊದ್ಲೇ ಒಂದ್ಸಲ ನೀನ್ ನಮ್ಮ ಜೀವವನ್ನ ಸಂಕಟದಲ್ಲಿಟ್ಟಿದ್ಯಾ, ಆದ್ರೆ ಇನ್ಮೇಲೆ ನಾವ್ ಹಾಗಾಗಕ್ಕೆ ಬಿಡೋದಿಲ್ಲ. ಸರಿ, ನಾವ್ ನಮ್ ದೋಣಿನ ತಗೊಂಡು ಈ ಹಳ್ಳಿಯಿಂದ ಹೊರಟೋಗ್ತೀವಿ. ವಿಮ್ಲಾ ಮತ್ತೆ ಸೋಹನ್ ತಮ್ಮ ದೋಣಿನ ತಗೊಂಡು ನದಿನಲ್ಲಿ ಹೊರಟೋಗ್ತಾರೆ. ಗಂಟೆಗಳ ತನಕ ನದಿಲೇ ಹೋಗ್ತಿರ್ತಾರೆ. ಅವರಿಗೆ ಸುತ್ತಮುತ್ತ ಯಾವುದೇ ಹಳ್ಳಿ ಕಾಣಿಸೋದಿಲ್ಲ. ಆಗ ವಿಮ್ಲಾಗೆ ನೀರಲ್ಲಿ ಚಿನ್ನದ ತರ ಹೊಳೆಯೋ ಅಂತ ಒಂದು ಮೀನು ಕಣ್ಣಿಗೆ ಬೀಳತ್ತೆ. ವಿಮ್ಲಾ ಆ ಕೂಡ್ಲೆ ಬಲೆ ಬೀಸಿ ಆ ಚಿನ್ನದ ಮೀನನ್ನ ಹಿಡಿತಾಳೆ. ಇದಂತೂ ಯಾವ್ದೋ ಜಾದುವಿನ ಮೀನಿನ ತರ ಕಾಣುತ್ತೆ. ಇದ್ರ ಬಣ್ಣ ನೋಡಿ, ಚಿನ್ನದ ತರ ಹೊಳಿತಾ ಇದೆ. ಒಂದ್ ವೇಳೆ ಚಿನ್ನದ ಮೀನನ್ನ ನಾವು ಮಾರ್ಕೆಟ್ ಅಲ್ಲಿ ಮಾರಿದ್ರೆ ಒಳ್ಳೆ ಬೆಲೆ ಸಿಗತ್ತೆ ನಮ್ಗೆ. ನಾವಿದನ್ನ ಹುಷಾರಾಗಿಟ್ಕೊಳ್ಬೇಕು. ಹಾಗೂ ನಾವು ಈ ಮೀನಿಂದ ಫಾರ್ಮಿಂಗ್ ಮಾಡೋಣ, ಹಾಗೂ ಇದರ ಸುಂದರವಾದ ಮೊಟ್ಟೆಯನ್ನ ಮಾರುಕಟ್ಟೆಯಲ್ಲಿ ಮಾರೋಣ. ನಿನಗ ಗಾದೆ ಗೊತ್ತಿಲ್ವಾ? ಚಿನ್ನ ಕೊಡುವ ಕೋಳಿಯನ್ನ ಯಾವತ್ತೂ ಕುಯ್ಯಬಾರದು. ಸರಿಯಾಗಿ ಹೇಳಿದ್ರಿ ನೀವು. ವಿಮ್ಲಾ ಮತ್ತೆ ಸೋಹನ್ ಒಂದ್ ಹಳ್ಳಿಗೆ ಹೋಗಿ ತಲುಪ್ತಾರೆ. ಅಲ್ಲಿ ಅವರು ತಮ್ಮ ದೋಣಿನ ಮಾರಿ ಜಮೀನನ್ನ ಕೊಂಡ್ಕೊಂಡು ಕೆರೆ ಮಾಡ್ಕೋತಾರೆ. ಚಿನ್ನದ ಮೀನಿನ ಫಾರ್ಮಿಂಗ್ ಶುರು ಮಾಡ್ತಾರೆ. ಅಲ್ಲಿ ಸ್ವಲ್ಪ ದಿನದಲ್ಲೇ ಚಿನ್ನದ ಮೀನು ಚಿನ್ನದ ಮೊಟ್ಟೆ ಹಿಡತ್ತೆ. ನಾವು ಈ ಚಿನ್ನದ ಮೊಟ್ಟೆನ ಮಾರಿ ಸಿಕ್ಕಾಪಟ್ಟೆ ದುಡ್ಡನ್ನ ಸಂಪಾದನೆ ಮಾಡೋಣ. ನಿಧಾನವಾಗಿ ಆ ಚಿನ್ನದ ಮೊಟ್ಟೆನ ಮಾರಿ ವಿಮ್ಲಾ ಮತ್ತೆ ಸೋಹನ್ ಮತ್ತೆ ಶ್ರೀಮಂತರಾಗ್ತಾರೆ. ಮತ್ತೆ ವಾಪಸ್ ತಮ್ಮ ಹಳ್ಳಿಗೆ ಹೋಗ್ತಾರೆ. ಸೋಹನ್ ಹತ್ರ ದುಡ್ಡಿರೋದನ್ನ ನೋಡಿ ಹಳ್ಳಿ ಜನಗಳು ಮತ್ತೆ ಅವನ ಹತ್ರ ದುಡ್ಡು ಕೇಳೋದಕ್ಕೆ ಅಂತ ಬರ್ತಾರೆ.
ಅರೆ ಗೆಳೆಯನ ಮಾತನ್ನು ಬೇಜಾರ್ ಮಾಡ್ಕೋಬಾರ್ದು. ನೀನಂತೂ ನಂದು ಚಡ್ಡಿ ದೋಸ್ತು. ಸುಳ್ಳು ಸ್ನೇಹನ ತೋರ್ಸೋದನ್ನ ಮೊದ್ಲು ನಿಲ್ಸು. ನಮಗೆ ಹಣದ ಅಗತ್ಯ ಇದ್ದಾಗ ನೀನು ನಮಗ್ ಕೊಡದೆ ಚೆನ್ನಾಗ್ ಬೈದ್ ಕಳಿಸ್ದೆ. ಹೊರಟೋಗಿಲ್ಲಿಂದ. ಸೋಹನ್ ಈಗ ಮನುಷ್ಯರನ್ನ ಕಂಡ್ಹಿಡಿತಾ ಇದ್ದ. ಮೋಸ್ಗಾರ ಸ್ನೇಹಿತರನ್ನ ದೂರ ಇಡ್ತಿದ್ದ. ಚಿನ್ನದ ಮೀನಿನ ಸಹಾಯದಿಂದ ಅವನ ಜೀವನ ತುಂಬಾ ಚೆನ್ನಾಗಿ ಹೋಗ್ತಿತ್ತು. ಈ ಕತೆ ಸಮುದ್ರದ ಆಳದ್ದು. ಸಮುದ್ರದ ಮಧ್ಯದಲ್ಲಿ 2 ಕಾಲೋನೀಸ್ ಇತ್ತು. ಒಂದು ಡಾಲ್ಫಿಶ್ ಕಾಲೋನಿ, ಇನ್ನೊಂದು ಸೋರ್ಫಿಶ್ ಕಾಲೋನಿ. 2 ಕಾಲೋನಿನಲ್ಲಿ ಯಾವಾಗ್ಲೂ ಜಗಳ ಆಗ್ತಾನೇ ಇತ್ತು. ಒಂದ್ಸಲ ಏನಾಯ್ತು ಅಂದ್ರೆ, ಒಂದು ಸಣ್ಣ ಸೋರ್ಫಿಶ್ ಆಟಾಡ್ತಾ ಡಾಲ್ಫಿಶ್ ಕಾಲೋನಿ ಒಳಗಡೆ ಬಂದ್ಬಿಡ್ತು. ಆ ಕೂಡ್ಲೆ ಎಷ್ಟೋ ಡಾಲ್ಫಿಶ್ಗಳು ಅದನ್ನ ಸುತ್ತುವರೆದ್ವು. ಹೇ ಮರಿ, ಎಷ್ಟು ಧೈರ್ಯ ಇದ್ರೆ ಇಲ್ಲಿ ಬರ್ತೀಯ ನೀನು? ನಿನಗ್ ಗೊತ್ತಿಲ್ವಾ ಇದು ಡಾಲ್ಫಿಶ್ ಕಾಲೋನಿ ಅಂತ? ಹೇ ಮರಿ, ನೀನೇನ್ ಅನ್ಕೊಂಡೆ? ನಾವ್ ನಿನ್ಗೆ ಸ್ವಾಗತ ಕೋರ್ತೀವಿ ಅಂತನಾ? ನೀನು ನಮ್ ಜಾಗಕ್ಕೆ ಬರ್ಬಾರ್ದಾಗಿತ್ತು. ಇದು ಡಾಲ್ಫಿಶ್ ಕಾಲೋನಿ. ನಿನಗ್ ಗೊತ್ತಿಲ್ವಾ ಡಾಲ್ಫಿಶ್ಗಳು ಎಲ್ಲಾ ಮೀನುಗಳಿಗಿಂತ ತುಂಬಾ ದೊಡ್ಡ ಮೀನು ಅನ್ನೋದು? ಆಹಾ, ನಾವೆಲ್ಲ ದೊಡ್ಡವರು, ನಮ್ಮಂತ ಕೆಲ್ಸ ಯಾರಿಗೂ ಮಾಡಕ್ಕಾಗಲ್ಲ. ಡಾಲ್ಫಿನ್ ರಾಜ ಆಗ ಅಲ್ಲಿಗ್ ಬರ್ತಾನೆ. ತುಂಬಾ ದೊಡ್ಡಗಿರೋ ಡಾಲ್ಫಿನ್ ಅನ್ನ ನೋಡಿ ಸಾರ್ಫಿಶ್ ನ ಮಗು ಹೆದರ್ಕೊಂಡು ಅಳೋಕ್ ಶುರು ಮಾಡತ್ತೆ. ನನ್ನ ತಪ್ಪಾಗಿ ಇಲ್ಲಿಗ್ ಬಂದ್ಬಿಟ್ಟೆ, ಪ್ಲೀಸ್ ನನ್ನ ಹೋಗೋಕ್ ಬಿಡಿ, ಪ್ಲೀಸ್. ಸರಿ, ಇನ್ ಮುಂದೆ ಈ ಕಾಲೋನಿಯಲ್ಲಿ ಬರಬಾರ್ದು. ಖಂಡಿತ ನಾನ್ ಬರಲ್ಲ. ರಾಜನ ಆದೇಶದಿಂದ ಎಲ್ಲಾ ಡಾಲ್ಫಿಶ್ಗಳು ಸೈಡ್ಗ್ ಹೋಗ್ತವೆ. ಹಾಗಾಗಿ ಸೋರ್ಫಿಶ್ ನ ಮಗು ವಾಪಸ್ ತನ್ನ ಕಾಲೋನಿಗೆ ಹೊರಟೋಗುತ್ತೆ. ಆಮೇಲೆ ಆ ಮಗು ಯಾವತ್ತೂ ಕೂಡ ಡಾಲ್ಫಿನ್ ಕಾಲೋನಿಗೆ ಹೋಗ್ಲೇ ಇಲ್ಲ. ಈ ಘಟನೆ ಆಗಿ ಎಷ್ಟೋ ದಿನ ಆಗೋಗಿತ್ತು. ಆದ್ರೆ ಒಂದು ದಿನ ಡಾಲ್ಫಿನ್ ನ ಮಗು ಸೋರ್ಫಿಶ್ ಕಾಲೋನಿ ಒಳಗಡೆ ಹೊರಟೋಗುತ್ತೆ. ಆಮೇಲೆ ನೋಡ್ತಾ ನೋಡ್ತಾ ಅದ್ರ ಸುತ್ತ ಸೋರ್ಫಿಶ್ಗಳು ಬಂದು ನಿಂತ್ಕೊಳ್ತವೆ. ಅಯ್ಯೋ ಮರಿ, ನೀನ್ ತಪ್ಪು ಜಾಗಕ್ಕೆ ಬಂದಿದ್ಯಾ. ಅರೆ ಇರಿ, ನೀವೆಲ್ರೂ ಸೇರ್ಕೊಂಡು ಪಾಪ ಅದನ್ನ ಹೆದರ್ಸ್ತಾ ಇದ್ದೀರಾ. ಪಾಪ ಮಗು ಹೆದರ್ಕೊಳತ್ತೆ. ಹೋಗಿ ಸೈಡ್ ಹೋಗಿ ಎಲ್ರು. ಪುಟ್ಟ, ನೀನು ನಿನ್ ಕಾಲೋನಿ ಒಳಗಡೆನೆ ಇರ್ಬೇಕಪ್ಪ. ಈ ಜಾಗ ನಿನ್ಗೆ ಸುರಕ್ಷಿತ ಅಲ್ಲ. ಎಲ್ಲಾ ಸಾರ್ಫಿಶ್ಗಳು ಸೇರ್ಕೊಂಡು ಡಾಲ್ಫಿನ್ ಮಗುನ ವಾಪಸ್ಸು ತನ್ನ ಕಾಲೋನಿ ಕರ್ಕೊಂಡು ಹೋಗಿ ಬಿಡ್ತಾರೆ. ಅಲ್ಲಿ ಡಾಲ್ಫಿನ್ ನ ರಾಜ ನೋಡ್ತಾನೆ, ಒಂದು ಸಣ್ಣ ಡಾಲ್ಫಿನ್ ಮಗುನ ಎಷ್ಟೊಂದು ಸಾರ್ಫಿಶ್ಗಳು ಸುತ್ತುವರೆದಿವೆ ಅನ್ನೋದನ್ನ. ಆಗ ಅವನಿಗೆ ಕೋಪ ಬರುತ್ತೆ. ನಿಮ್ಗಳಿಗೆ ನಾಚಿಕೆ ಆಗ್ತಿಲ್ವಾ? ಒಂದು ಸಣ್ಣ ಮಗು ಹತ್ರ ನಿಮ್ಗಳ ಪೌರುಷ ತೋರಿಸ್ತಾ ಇದ್ದೀರಾ? ಖಂಡಿತ ನೀವು ತಪ್ಪು ತಿಳ್ಕೊಂಡಿದ್ದೀರಾ. ನಾವಿದನ್ನ ಸುರಕ್ಷಿತವಾಗಿ ಬಿಟ್ಟು ಹೋಗೋಣ ಅಂತ ಬಂದ್ವಿ. ಪಾಪ ಇದಕ್ ಗೊತ್ತಾಗ್ದೆ ನಮ್ ಕಾಲೋನಿ ಒಳಗಡೆ ಬಂದ್ಬಿಟ್ಟಿತ್ತು. ಆದ್ರೆ ಏನಾಯ್ತು? ಅದೊಂದು ಡಾಲ್ಫಿನ್, ಮತ್ತೆ ಸಮುದ್ರದಲ್ಲಿ ಎಲ್ ಬೇಕಂದ್ರೂ ಹೋಗ್ಬೋದು. ಅದು ಅದರ ಹಕ್ಕು. ನೀನು ಸಣ್ಣ ಸ್ವಾಟ್ ಫಿಶ್, ನೀನ್ ಏನ್ ಅನ್ಕೊಂಡಿದ್ಯಾ? ನೀನ್ ಯಾಕೆ ಇದಕ್ಕೆ ದಾರಿ ತೋರಿಸೋ ಪ್ರಯತ್ನ ಮಾಡ್ತಿದ್ಯಾ? ಇದು ತಪ್ಪಾದ ವಿಚಾರ. ಆಗ ಎಲ್ರನ್ನ ನಿಭಾಯಿಸ್ತಾ ಸೋರ್ಫಿಶ್ ನ ನಾಯಕ ಹೇಳ್ತಾನೆ, ಸರಿ, ಇದು ನಮ್ ಕೆಲ್ಸ. ಇದಕ್ಕೆ ಅದ್ರ ಮನೆವರೆಗೂ ದಾರಿ ತೋರಿಸಿದೀವಿ. ಇನ್ ಮುಂದೆ ನಿಮಗ್ ಬಿಟ್ಟಿದ್ದು. ಬನ್ನಿ, ಎಲ್ಲ ವಾಪಸ್ ಹೋಗೋಣ. ಎಲ್ಲಾ ಸಾರ್ಫಿಶ್ಗಳು ವಾಪಸ್ ತಮ್ಮ ಕಾಲೋನಿಗೆ ಬಂದ್ಬಿಡ್ತವೆ. ಸ್ವಲ್ಪ ತಿಂಗಳ ನಂತರ ಈ ಸಮುದ್ರದಲ್ಲಿ ವೇಲ್ಸ್ಗಳು ವಾಸಕ್ಕೆಂತ ಬರ್ತವೆ. ಡಾಲ್ಫಿನ್ ನ ರಾಜ ಅವ್ರನ್ನ ಭೇಟಿ ಮಾಡಕ್ ಹೋಗ್ತಾನೆ. ನೀವ್ಗಳು ನಮ್ಮ ಅತಿಥಿಗಳು. ನಿಮ್ಗೆ ಗೊತ್ತಿದೆ, ಈ ಸಮುದ್ರವನ್ನ ನಾವೇ ಆಳೋದು. ನೀವು ನಮ್ಮ ಕಾಲೋನಿಗೆ ಬಂದಿದ್ದೀರಾ ನಮ್ಮ ಅತಿಥಿಯಾಗಿ. ವೇಲ್ಗಳ ರಾಜ ಯೋಚನೆಗ್ ಬೀಳ್ತಾನೆ. ನೀವು ಡಾಲ್ಫಿನ್ಸ್ಗಳು ನಿಮ್ಮನ್ನ ನೀವೇ ದೊಡ್ಡವರು ಅನ್ಕೊಂಡ್ಬಿಟ್ಟಿದ್ದೀರಾ. ನಮ್ ಮುಂದೆ ಮಾತಾಡೋದಕ್ಕೆ ಇದಕ್ಕೆಷ್ಟು ಧೈರ್ಯ? ಇದೇ ಸರಿಯಾದ ಸಮಯ ಇದಕ್ಕೆ ಬುದ್ಧಿ ಕಲ್ಸೋದಕ್ಕೆ. ನಾವೆಲ್ಲ ನಾಳೆ ನಿಮ್ಗೆ ಬುದ್ಧಿ ಕಲ್ಸೋದಕ್ ಬರ್ತೇವಿ. ಮಾರನೇ ದಿನ ಡಾಲ್ಫಿನ್ಗಳು ವೇಲ್ಸ್ ಬರೋದನ್ನ ಕಾಯ್ತಾ ಇರ್ತವೆ. ವೇಲ್ಸ್ ಅಲ್ಲಿಗ್ ಬಂದಾಗ ಸಾರ್ಫಿಶ್ಗಳಿಗೆ ಅಪಾಯ ಬಂತೇನೋ ಅಂತ ಅನ್ನಿಸ್ತು. ಖಂಡಿತ ಏನೋ ತೊಂದರೆ ಬರೋದಿದೆ. ಮತ್ತೆ ಈ ತೊಂದರೆಗೆ ಡಾಲ್ಫಿನ್ಗಳೇ ಆಹ್ವಾನ ನೀಡಿರೋದು. ಆದ್ರೆ ನಾವು ಅವ್ರಿಗೆ ಸಹಾಯ ಮಾಡ್ಲೇಬೇಕು. ಹೇಗಿದ್ರು ನಮ್ಮ ಅಕ್ಕಪಕ್ಕದವ್ರವ್ರು. ನಾನಂತೂ ಡಾಲ್ಫಿನ್ಸ್ಗಳಿಗೆ ಸಹಾಯ ಮಾಡೋದಿಲ್ಲಪ್ಪ. ಇಲ್ಲ, ಇದು ತಪ್ಪಾದ ವಿಚಾರ. ಡಾಲ್ಫಿನ್ಸ್ಗಳಿಗೆ ಕೊಬ್ಬಿರ್ಬೋದು, ಆದ್ರೆ ಅವರು ನಮ್ಮ ಅಕ್ಕಪಕ್ಕದವ್ರು. ನಾವು ನಮ್ಮ ಅಕ್ಕಪಕ್ಕದವ್ರಿಗೆ ಸಹಾಯ ಮಾಡ್ಲೇಬೇಕು. ವೇಲ್ಸ್ಗಳ ದಂಡು ಡಾಲ್ಫಿನ್ಸ್ ಕಾಲೋನಿಗೆ ಬರ್ತವೆ. ಬನ್ನಿ ಬನ್ನಿ, ನಾವು ನಿಮ್ಗಳಿಗಾಗೆ ಕಾಯ್ತಿದ್ವಿ. ನಾನ್ ನಂಬ್ತೀನಿ ನಮ್ಮ ಕಾಲೋನಿ ನಿಮ್ಗೆ ಇಷ್ಟ ಆಗಿರ್ಬೋದು ಅಂತ. ಅಷ್ಟೇ ಅಲ್ಲ, ಈ ಸಮುದ್ರ ಪೂರ್ತಿ ನಮ್ಮದೇ ರಾಜ್ಯ.
ನೀನು ನಿನ್ನ ಈ ಸಮುದ್ರದ ರಾಜ ಅನ್ಕೊಂಡಿದ್ಯಾ? ನೀನು ನನಗಿಂತ ಚಿಕ್ಕದಾಗಿದ್ಯಾ? ನೀನು ಹೇಗ್ ನಿರ್ಧಾರ ಮಾಡ್ದೆ ಈ ಸಮುದ್ರ ನಿನ್ನ ರಾಜ್ಯ ಅಂತ? ನೀನು ಈ ಸಮುದ್ರದ ರಾಜನಾ? ವೇಲ್ಸ್ಗಳ ರಾಜನ ಆದೇಶದಿಂದ ಎಲ್ಲಾ ವೇಲ್ಸ್ಗಳು ಡಾಲ್ಫಿನ್ಗಳ ಮೇಲೆ ದಾಳಿ ಮಾಡ್ತವೆ. ವೇಲ್ಸ್ ಆಕಾರ ಮತ್ತೆ ಶಕ್ತಿ ಎರಡರಲ್ಲೂ ಕೂಡ ಬಲಶಾಲಿಗಳು. ಹಾಗಾಗಿ ಎಷ್ಟೋ ಡಾಲ್ಫಿನ್ಗಳಿಗೆ ಗಾಯ ಆಯ್ತು. ಸಹಾಯ ಮಾಡಿ, ಯಾರಾದ್ರೂ ನಮಗ್ ಸಹಾಯ ಮಾಡಿ. ಡಾಲ್ಫಿನ್ಗಳು ಅಳೋದನ್ನ ಕೇಳಿ ಸಾರ್ಫಿಶ್ಗಳ ದಂಡು ವೇಲ್ಸ್ಗಳನ್ನ ಸುತ್ತುವರಿತವೆ. ಸಾರ್ಫಿಶ್ಗಳು ವೇಲ್ಸ್ಗಳ ಮೇಲೆ ದಾಳಿ ಮಾಡ್ತವೆ. ಆದ್ರೆ ಆ ಕೂಡ್ಲೆ ಡಾಲ್ಫಿನ್ಗಳ ರಾಜ ಕೂಗ್ಕೋತಾನೆ, ಸುಮ್ನಿರಿ, ಈ ಜಗಳಕ್ಕೂ ನಿಮ್ಗೂ ಸಂಬಂಧ ಇಲ್ಲ. ಈ ಜಗಳ ನಮ್ಮ ಮತ್ತೆ ವೇಲ್ಸ್ ಮಧ್ಯೆ ಇರೋದು. ಇದೆಲ್ಲ ನಮ್ಮ ದೊಡ್ಡ ವರ್ಗದ ಮೀನುಗಳದು. ನೀವು ಸಣ್ಣ ಮೀನುಗಳು ಈ ಜಗಳದ ಮಧ್ಯೆ ಬರೋ ಅಗತ್ಯ ಇಲ್ಲ. ಆದ್ರೆ ರಾಜ, ಈ ವೇಲ್ಸ್ಗಳು ನಮ್ಮನ್ನ ಸಾಯಿಸ್ಬಿಡ್ತವೆ. ಏನೇ ಆಗ್ಲಿ, ನಮ್ಮ ಜಗಳನ ನಾವೇ ಮಾಡ್ತೀವಿ. ಒಂದ್ ವೇಳೆ ನಾವು ಈ ಸಣ್ಣ ಮೀನುಗಳ ಸಹಾಯ ಪಡೆದ್ರೆ ಪೂರ್ತಿ ಸಮುದ್ರ ನಮ್ಮನ್ನ ನೋಡಿ ನಗುತ್ತೆ. ಡಾಲ್ಫಿನ್ಸ್ ರಕ್ಷಣೆ ಮಾಡ್ಕೊಳಕ್ ಆಗಿಲ್ಲ ಅಂತ ಇನ್ನೊಂದ್ಸತಿ ಯೋಚನೆ ಮಾಡಿ. ನಾವು ಅಕ್ಕಪಕ್ಕದವ್ರು ಅಂತ ಸಹಾಯ ಮಾಡಕ್ ಬಂದೆ, ನಿಮ್ಮನ್ನ ಕೀಳಾಗ್ ನೋಡೋದಕ್ಕಲ್ಲ. ನಾನ್ ಏನ್ ಹೇಳಿದ್ನೋ ಅದೇ ನನ್ನ ನಿರ್ಧಾರ. ನಮ್ಗೆ ನಿಮ್ಮಂತ ಸಣ್ಣ ಮೀನುಗಳ ಸಹಾಯ ಬೇಕಾಗಿಲ್ಲ. ಸುಮ್ನೆ ಹೋಗ್ಬಿಡಿ ಇಲ್ಲಿಂದ. ಸಾರ್ಫಿಶ್ ನ ನಾಯಕ ತನ್ನ ಎಲ್ಲಾ ಮೀನುಗಳಿಗೆ ಆದೇಶ ಕೊಡ್ತಾನೆ. ಹಾಗಾಗಿ ಎಲ್ಲಾ ಸಾರ್ಫಿಶ್ಗಳು ತಮ್ಮ ಕಾಲೋನಿಗೆ ವಾಪಸ್ ಹೊರಟೋಗ್ತವೆ. ಇಲ್ಲಿ ದೊಡ್ಡ ವೇಲ್ಸ್ಗಳು ಡಾಲ್ಫಿನ್ಗಳ ಮೇಲೆ ದಾಳಿ ಮಾಡ್ತಾನೆ ಇರ್ತವೆ. ಒಂದೊಂದಾಗಿ ಎಲ್ಲಾ ಡಾಲ್ಫಿನ್ಗಳಿಗೆ ಗಾಯ ಆಗೋಗತ್ತೆ. ಕೆಲವು ಡಾಲ್ಫಿನ್ಗಳು ಸತ್ತು ಹೋಗ್ತವೆ. ಈ ಸಮುದ್ರದ ರಾಜ ಇನ್ ಮುಂದೆ ನಾನೇ. ವೇಲ್ಸ್ಗಳು ಡಾಲ್ಫಿನ್ ಕಾಲೋನಿನ ಹಾಳ್ ಮಾಡಿ ಹಾಕ್ತವೆ. ಆಮೇಲೆ ಅಲ್ಲಿಂದ ಹೊರಟೋಗ್ತವೆ. ಡಾಲ್ಫಿನ್ ರಾಜ ಉಳ್ದಿರೋದಿಲ್ಲ. ಎಷ್ಟೋ ಡಾಲ್ಫಿನ್ಗಳಿಗೆ ಗಾಯ ಆಗಿರತ್ತೆ. ಆಮೇಲೆ ಆ ಡಾಲ್ಫಿನ್ಗಳ ಅಹಂಕಾರ ಮುರ್ದ್ ಹೋಗತ್ತೆ. ಈ ಕತೆ ನಮಗೇನ್ ಹೇಳ್ಕೊಡತ್ತೆ ಅಂದ್ರೆ, ಯಾರ್ದೇ ಅಹಂಕಾರ ಆದ್ರೂ ಖಂಡಿತ ಅದು ಉಳಿಯಲ್ಲ ಅಂತ. ಆ ಅಹಂಕಾರ ಡಾಲ್ಫಿನ್ದಾಗಿರ್ಬೋದು ಅಥವಾ ರಾವಣಂದಾಗಿರ್ಬಹುದು. ಈ ಕತೆ ಸಮುದ್ರದ ಆಳದ್ದು. ಸಮುದ್ರದ ಮಧ್ಯದಲ್ಲಿ 2 ಕಾಲೋನಿಸ್ ಇತ್ತು. ಒಂದು ಡಾಲ್ಫಿಶ್ ಕಾಲೋನಿ, ಇನ್ನೊಂದು ಸೋರ್ಫಿಶ್ ಕಾಲೋನಿ. 2 ಕಾಲೋನಿನಲ್ಲಿ ಯಾವಾಗ್ಲೂ ಜಗಳ ಆಗ್ತಾನೆ ಇತ್ತು. ಒಂದ್ಸಲ ಏನಾಯ್ತು ಅಂದ್ರೆ, ಒಂದು ಸಣ್ಣ ಸೋರ್ಫಿಶ್ ಆಟಾಡ್ತಾ ಡಾಲ್ಫಿಶ್ ಕಾಲೋನಿ ಒಳಗಡೆ ಬಂದ್ಬಿಡ್ತು. ಆ ಕೂಡ್ಲೆ ಎಷ್ಟೋ ಡಾಲ್ಫಿಶ್ಗಳು ಅದನ್ನ ಸುತ್ತುವರೆದ್ವು. ಹೇ ಮರಿ, ಎಷ್ಟು ಧೈರ್ಯ ಇದ್ರೆ ಇಲ್ಲಿ ಬರ್ತೀಯ ನೀನು? ನಿನಗ್ ಗೊತ್ತಿಲ್ವಾ ಇದು ಡಾಲ್ಫಿಶ್ ಕಾಲೋನಿ ಅಂತ? ಹೇ ಮರಿ, ನೀನೇನ್ ಅನ್ಕೊಂಡೆ? ನಾವ್ ನಿನ್ಗೆ ಸ್ವಾಗತ ಕೋರ್ತೀವಿ ಅಂತನಾ? ನೀನು ನಮ್ ಜಾಗಕ್ಕೆ ಬರ್ಬಾರ್ದಾಗಿತ್ತು. ಇದು ಡಾಲ್ಫಿಶ್ ಕಾಲೋನಿ. ನಿನಗ್ ಗೊತ್ತಿಲ್ವಾ ಡಾಲ್ಫಿಶ್ಗಳು ಎಲ್ಲಾ ಮೀನುಗಳಿಗಿಂತ ತುಂಬಾ ದೊಡ್ಡ ಮೀನು ಅನ್ನೋದು? ಆಹಾ, ನಾವೆಲ್ಲ ದೊಡ್ಡವರು. ನಮ್ಮಂತ ಕೆಲ್ಸ ಯಾರಿಗೂ ಮಾಡಕ್ಕಾಗಲ್ಲ. ಡಾಲ್ಫಿನ್ ರಾಜ ಆಗ ಅಲ್ಲಿಗ್ ಬರ್ತಾನೆ. ತುಂಬಾ ದೊಡ್ಡಗಿರೋ ಡಾಲ್ಫಿನ್ ಅನ್ನ ನೋಡಿ ಸಾರ್ಫಿಶ್ ನ ಮಗು ಹೆದರ್ಕೊಂಡು ಅಳೋಕ್ ಶುರು ಮಾಡತ್ತೆ. ನನ್ನ ತಪ್ಪಾಗಿ ಇಲ್ಲಿಗ್ ಬಂದ್ಬಿಟ್ಟೆ, ಪ್ಲೀಸ್ ನನ್ನ ಹೋಗೋಕ್ ಬಿಡಿ, ಪ್ಲೀಸ್. ಸರಿ, ಇನ್ ಮುಂದೆ ಈ ಕಾಲೋನಿಯಲ್ಲಿ ಬರಬಾರ್ದು. ಖಂಡಿತ ನಾನ್ ಬರಲ್ಲ. ರಾಜನ ಆದೇಶದಿಂದ ಎಲ್ಲಾ ಡಾಲ್ಫಿಶ್ಗಳು ಸೈಡ್ಗ್ ಹೋಗ್ತವೆ. ಹಾಗಾಗಿ ಸೋರ್ಫಿಶ್ ನ ಮಗು ವಾಪಸ್ ತನ್ನ ಕಾಲೋನಿಗೆ ಹೊರಟೋಗುತ್ತೆ. ಆಮೇಲೆ ಆ ಮಗು ಯಾವತ್ತೂ ಕೂಡ ಡಾಲ್ಫಿನ್ ಕಾಲೋನಿಗೆ ಹೋಗ್ಲೇ ಇಲ್ಲ. ಈ ಘಟನೆ ಆಗಿ ಎಷ್ಟೋ ದಿನ ಆಗೋಗಿತ್ತು. ಆದ್ರೆ ಒಂದು ದಿನ ಡಾಲ್ಫಿನ್ ನ ಮಗು ಸಾರ್ಫಿಶ್ ಕಾಲೋನಿ ಒಳಗಡೆ ಹೊರಟೋಗುತ್ತೆ. ಆಮೇಲೆ ನೋಡ್ತಾ ನೋಡ್ತಾ ಅದ್ರ ಸುತ್ತ ಸೋರ್ಫಿಶ್ಗಳು ಬಂದು ನಿಂತ್ಕೊಳ್ತವೆ. ಅಯ್ಯ ಮರಿ, ನೀನ್ ತಪ್ಪು ಜಾಗಕ್ಕೆ ಬಂದಿದ್ಯಾ. ಅರೆ ಇರಿ ಇರಿ, ನೀವೆಲ್ರೂ ಸೇರ್ಕೊಂಡು ಪಾಪ ಅದನ್ನ ಹೆದರ್ಸ್ತಾ ಇದ್ದೀರಾ. ಪಾಪ ಮಗು ಹೆದರ್ಕೊಳತ್ತೆ. ಹೋಗಿ ಸೈಡ್ ಹೋಗಿ ಎಲ್ರು. ಪುಟ್ಟ, ನೀನು ನಿನ್ ಕಾಲೋನಿ ಒಳಗಡೆನೆ ಇರ್ಬೇಕಪ್ಪ. ಈ ಜಾಗ ನಿನ್ಗೆ ಸುರಕ್ಷಿತ ಅಲ್ಲ. ಎಲ್ಲಾ ಸಾರ್ಫಿಶ್ಗಳು ಸೇರ್ಕೊಂಡು ಡಾಲ್ಫಿನ್ ಮಗುನ ವಾಪಸ್ಸು ತನ್ನ ಕಾಲೋನಿ ಕರ್ಕೊಂಡು ಹೋಗಿ ಬಿಡ್ತಾರೆ. ಅಲ್ಲಿ ಡಾಲ್ಫಿನ್ ನ ರಾಜ ನೋಡ್ತಾನೆ, ಒಂದು ಸಣ್ಣ ಡಾಲ್ಫಿನ್ ಮಗುನ ಎಷ್ಟೊಂದು ಸಾರ್ಫಿಶ್ಗಳು ಸುತ್ತುವರೆದಿವೆ ಅನ್ನೋದನ್ನ. ಆಗ ಅವನಿಗೆ ಕೋಪ ಬರುತ್ತೆ. ನಿಮ್ಗಳಿಗೆ ನಾಚಿಕೆ ಆಗ್ತಿಲ್ವಾ? ಒಂದು ಸಣ್ಣ ಮಗು ಹತ್ರ ನಿಮ್ಗಳ ಪೌರುಷ ತೋರಿಸ್ತಾ ಇದ್ದೀರಾ? ಖಂಡಿತ ನೀವು ತಪ್ಪು ತಿಳ್ಕೊಂಡಿದ್ದೀರಾ. ನಾವಿದನ್ನ ಸುರಕ್ಷಿತವಾಗಿ ಬಿಟ್ಟು ಹೋಗೋಣ ಅಂತ ಬಂದ್ವಿ. ಪಾಪ ಇದಕ್ ಗೊತ್ತಾಗ್ದೆ ನಮ್ ಕಾಲೋನಿ ಒಳಗಡೆ ಬಂದ್ಬಿಟ್ಟಿತ್ತು. ಆದ್ರೆ ಏನಾಯ್ತು? ಅದೊಂದು ಡಾಲ್ಫಿನ್ ಮತ್ತೆ ಸಮುದ್ರದಲ್ಲಿ ಎಲ್ ಬೇಕಂದ್ರೂ ಹೋಗ್ಬೋದು. ಅದು ಅದರ ಹಕ್ಕು.
ನೀನು ಸಣ್ಣ ಸ್ವಾಟ್ ಫಿಶ್, ನೀನ್ ಏನ್ ಅನ್ಕೊಂಡಿದ್ಯಾ? ನೀನ್ ಯಾಕೆ ಇದಕ್ಕೆ ದಾರಿ ತೋರಿಸೋ ಪ್ರಯತ್ನ ಮಾಡ್ತಿದ್ಯಾ? ಇದು ತಪ್ಪಾದ ವಿಚಾರ. ಆಗ ಎಲ್ರನ್ನ ನಿಭಾಯಿಸ್ತಾ ಸೋರ್ ಫಿಶ್ ನ ನಾಯಕ ಹೇಳ್ತಾನೆ, ಸರಿ, ಇದು ನಮ್ ಕೆಲ್ಸ. ಇದಕ್ಕೆ ಅದ್ರ ಮನೆವರೆಗೂ ದಾರಿ ತೋರಿಸಿದೀವಿ. ಇನ್ ಮುಂದೆ ನಿಮಗ್ ಬಿಟ್ಟಿದ್ದು. ಬನ್ನಿ, ಎಲ್ಲ ವಾಪಸ್ ಹೋಗೋಣ. ಎಲ್ಲಾ ಸಾರ್ ಫಿಶ್ ಗಳು ವಾಪಸ್ ತಮ್ಮ ಕಾಲೋನಿಗೆ ಬಂದ್ಬಿಡ್ತವೆ. ಸ್ವಲ್ಪ ತಿಂಗಳ ನಂತರ ಈ ಸಮುದ್ರದಲ್ಲಿ ವೇಲ್ಸ್ ಗಳು ವಾಸಕ್ಕೆಂತ ಬರ್ತವೆ. ಡಾಲ್ಫಿನ್ ನ ರಾಜ ಅವ್ರನ್ನ ಭೇಟಿ ಮಾಡಕ್ ಹೋಗ್ತಾನೆ. ನೀವ್ಗಳು ನಮ್ಮ ಅತಿಥಿಗಳು. ನಿಮ್ಗೆ ಗೊತ್ತಿದೆ, ಈ ಸಮುದ್ರವನ್ನ ನಾವೇ ಆಳೋದು. ನೀವು ನಮ್ಮ ಕಾಲೋನಿಗೆ ಬಂದಿದ್ದೀರಾ ನಮ್ಮ ಅತಿಥಿಯಾಗಿ. ವೇಲ್ಗಳ ರಾಜ ಯೋಚನೆಗ್ ಬೀಳ್ತಾನೆ. ನೀವು ಡಾಲ್ಫಿನ್ಸ್ಗಳು ನಿಮ್ಮನ್ನ ನೀವೇ ದೊಡ್ಡವರು ಅನ್ಕೊಂಡ್ಬಿಟ್ಟಿದ್ದೀರಾ. ನಮ್ ಮುಂದೆ ಮಾತಾಡೋದಕ್ಕೆ ಇದಕ್ಕೆಷ್ಟು ಧೈರ್ಯ? ಇದೇ ಸರಿಯಾದ ಸಮಯ ಇದಕ್ಕೆ ಬುದ್ಧಿ ಕಲ್ಸೋದಕ್ಕೆ. ನಾವೆಲ್ಲ ನಾಳೆ ನಿಮ್ಗೆ ಬುದ್ಧಿ ಕಲ್ಸೋದಕ್ ಬರ್ತೇವಿ. ಮಾರನೇ ದಿನ ಡಾಲ್ಫಿನ್ಗಳು ವೇಲ್ಸ್ ಬರೋದನ್ನ ಕಾಯ್ತಾ ಇರ್ತವೆ. ವೇಲ್ಸ್ ಅಲ್ಲಿಗ್ ಬಂದಾಗ ಸಾರ್ ಫಿಶ್ ಗಳಿಗೆ ಅಪಾಯ ಬಂತೇನೋ ಅಂತ ಅನ್ನಿಸ್ತು. ಖಂಡಿತ ಏನೋ ತೊಂದರೆ ಬರೋದಿದೆ. ಮತ್ತೆ ಈ ತೊಂದರೆಗೆ ಡಾಲ್ಫಿನ್ಗಳೇ ಆಹ್ವಾನ ನೀಡಿರೋದು. ಆದ್ರೆ ನಾವು ಅವ್ರಿಗೆ ಸಹಾಯ ಮಾಡ್ಲೇಬೇಕು. ಹೇಗಿದ್ರು ನಮ್ಮ ಅಕ್ಕಪಕ್ಕದವ್ರವ್ರು. ನಾನಂತೂ ಡಾಲ್ಫಿನ್ಸ್ಗಳಿಗೆ ಸಹಾಯ ಮಾಡೋದಿಲ್ಲಪ್ಪ. ಇಲ್ಲ, ಇದು ತಪ್ಪಾದ ವಿಚಾರ. ಡಾಲ್ಫಿನ್ಸ್ಗಳಿಗೆ ಕೊಬ್ಬಿರ್ಬೋದು, ಆದ್ರೆ ಅವರು ನಮ್ಮ ಅಕ್ಕಪಕ್ಕದವ್ರು. ನಾವು ನಮ್ಮ ಅಕ್ಕಪಕ್ಕದವ್ರಿಗೆ ಸಹಾಯ ಮಾಡ್ಲೇಬೇಕು. ವೇಲ್ಸ್ ಗಳ ದಂಡು ಡಾಲ್ಫಿನ್ಸ್ ಕಾಲೋನಿಗೆ ಬರ್ತವೆ. ಬನ್ನಿ ಬನ್ನಿ, ನಾವು ನಿಮ್ಗಳಿಗಾಗೆ ಕಾಯ್ತಿದ್ವಿ. ನಾನ್ ನಂಬ್ತೀನಿ ನಮ್ಮ ಕಾಲೋನಿ ನಿಮ್ಗೆ ಇಷ್ಟ ಆಗಿರ್ಬೋದು ಅಂತ. ಅಷ್ಟೇ ಅಲ್ಲ, ಈ ಸಮುದ್ರ ಪೂರ್ತಿ ನಮ್ಮದೇ ರಾಜ್ಯ. ನೀನು ನಿನ್ನ ಈ ಸಮುದ್ರದ ರಾಜ ಅನ್ಕೊಂಡಿದ್ಯಾ? ನೀನು ನನಗಿಂತ ಚಿಕ್ಕದಾಗಿದ್ಯಾ. ನೀನು ಹೇಗ್ ನಿರ್ಧಾರ ಮಾಡ್ದೆ ಈ ಸಮುದ್ರ ನಿನ್ನ ರಾಜ್ಯ ಅಂತ? ನೀನು ಈ ಸಮುದ್ರದ ರಾಜನಾ? ವೇಲ್ಸ್ ಗಳ ರಾಜನ ಆದೇಶದಿಂದ ಎಲ್ಲಾ ವೇಲ್ಸ್ ಗಳು ಡಾಲ್ಫಿನ್ ಗಳ ಮೇಲೆ ದಾಳಿ ಮಾಡ್ತವೆ. ವೇಲ್ಸ್ ಆಕಾರ ಮತ್ತೆ ಶಕ್ತಿ ಎರಡರಲ್ಲೂ ಕೂಡ ಬಲಶಾಲಿಗಳು. ಹಾಗಾಗಿ ಎಷ್ಟೋ ಡಾಲ್ಫಿನ್ ಗಳಿಗೆ ಗಾಯ ಆಯ್ತು. ಸಹಾಯ ಮಾಡಿ, ಯಾರಾದ್ರೂ ನಮಗ್ ಸಹಾಯ ಮಾಡಿ. ಡಾಲ್ಫಿನ್ ಗಳು ಅಳೋದನ್ನ ಕೇಳಿ ಸಾರ್ ಫಿಶ್ ಗಳ ದಂಡು ವೇಲ್ಸ್ ಗಳನ್ನ ಸುತ್ತುವರಿತವೆ. ಸಾರ್ ಫಿಶ್ ಗಳು ವೇಲ್ಸ್ ಗಳ ಮೇಲೆ ದಾಳಿ ಮಾಡ್ತವೆ. ಆದ್ರೆ ಆ ಕೂಡ್ಲೆ ಡಾಲ್ಫಿನ್ ಗಳ ರಾಜ ಕೂಗ್ಕೋತಾನೆ, ಸುಮ್ನಿರಿ, ಈ ಜಗಳಕ್ಕೂ ನಿಮ್ಗೂ ಸಂಬಂಧ ಇಲ್ಲ. ಈ ಜಗಳ ನಮ್ಮ ಮತ್ತೆ ವೇಲ್ಸ್ ಮಧ್ಯೆ ಇರೋದು. ಇದೆಲ್ಲ ನಮ್ಮ ದೊಡ್ಡ ವರ್ಗದ ಮೀನುಗಳದು. ನೀವು ಸಣ್ಣ ಮೀನುಗಳು ಈ ಜಗಳದ ಮಧ್ಯೆ ಬರೋ ಅಗತ್ಯ ಇಲ್ಲ. ಆದ್ರೆ ರಾಜ, ಈ ವೇಲ್ಸ್ ಗಳು ನಮ್ಮನ್ನ ಸಾಯಿಸ್ಬಿಡ್ತವೆ. ಏನೇ ಆಗ್ಲಿ, ನಮ್ಮ ಜಗಳನ ನಾವೇ ಮಾಡ್ತೀವಿ. ಒಂದ್ ವೇಳೆ ನಾವು ಈ ಸಣ್ಣ ಮೀನುಗಳ ಸಹಾಯ ಪಡೆದ್ರೆ ಪೂರ್ತಿ ಸಮುದ್ರ ನಮ್ಮನ್ನ ನೋಡಿ ನಗುತ್ತೆ. ಡಾಲ್ಫಿನ್ಸ್ ರಕ್ಷಣೆ ಮಾಡ್ಕೊಳಕ್ ಆಗಿಲ್ಲ ಅಂತ ಇನ್ನೊಂದ್ಸತಿ ಯೋಚನೆ ಮಾಡಿ. ನಾವು ಅಕ್ಕಪಕ್ಕದವ್ರು ಅಂತ ಸಹಾಯ ಮಾಡಕ್ ಬಂದೆ, ನಿಮ್ಮನ್ನ ಕೀಳಾಗ್ ನೋಡೋದಕ್ಕಲ್ಲ. ನಾನ್ ಏನ್ ಹೇಳಿದ್ನೋ ಅದೇ ನನ್ನ ನಿರ್ಧಾರ. ನಮಗೆ ನಿಮ್ಮಂತ ಸಣ್ಣ ಮೀನುಗಳ ಸಹಾಯ ಬೇಕಾಗಿಲ್ಲ. ಸುಮ್ನೆ ಹೋಗ್ಬಿಡಿ ಇಲ್ಲಿಂದ. ಸಾರ್ ಫಿಶ್ ನ ನಾಯಕ ತನ್ನ ಎಲ್ಲಾ ಮೀನುಗಳಿಗೆ ಆದೇಶ ಕೊಡ್ತಾನೆ. ಹಾಗಾಗಿ ಎಲ್ಲಾ ಸಾರ್ ಫಿಶ್ ಗಳು ತಮ್ಮ ಕಾಲೋನಿಗೆ ವಾಪಸ್ ಹೊರಟೋಗ್ತವೆ. ಇಲ್ಲಿ ದೊಡ್ಡ ವೇಲ್ಸ್ ಗಳು ಡಾಲ್ಫಿನ್ ಗಳ ಮೇಲೆ ದಾಳಿ ಮಾಡ್ತಾನೆ ಇರ್ತವೆ. ಒಂದೊಂದಾಗಿ ಎಲ್ಲಾ ಡಾಲ್ಫಿನ್ ಗಳಿಗೆ ಗಾಯ ಆಗೋಗತ್ತೆ. ಕೆಲವು ಡಾಲ್ಫಿನ್ ಗಳು ಸತ್ತು ಹೋಗ್ತವೆ. ಈ ಸಮುದ್ರದ ರಾಜ ಇನ್ ಮುಂದೆ ನಾನೇ. ವೇಲ್ಸ್ ಗಳು ಡಾಲ್ಫಿನ್ ಕಾಲೋನಿನ ಹಾಳ್ ಮಾಡಿ ಹಾಕ್ತವೆ. ಆಮೇಲೆ ಅಲ್ಲಿಂದ ಹೊರಟೋಗ್ತವೆ. ಡಾಲ್ಫಿನ್ ರಾಜ ಉಳ್ದಿರೋದಿಲ್ಲ. ಎಷ್ಟೋ ಡಾಲ್ಫಿನ್ ಗಳಿಗೆ ಗಾಯ ಆಗಿರತ್ತೆ. ಆಮೇಲೆ ಆ ಡಾಲ್ಫಿನ್ ಗಳ ಅಹಂಕಾರ ಮುರ್ದ್ ಹೋಗತ್ತೆ. ಈ ಕತೆ ನಮಗೇನ್ ಹೇಳ್ಕೊಡತ್ತೆ ಅಂದ್ರೆ, ಯಾರ್ದೇ ಅಹಂಕಾರ ಆದ್ರೂ ಖಂಡಿತ ಅದು ಉಳಿಯಲ್ಲ ಅಂತ. ಆ ಅಹಂಕಾರ ಡಾಲ್ಫಿನ್ದಾಗಿರ್ಬೋದು ಅಥವಾ ರಾವಣಂದಾಗಿರ್ಬಹುದು.